ನಮಸ್ತೆ ವೀಕ್ಷಕರೇ. ಸೊ ಇದೆಲ್ಲ ನೋಡ್ಬೋದು ನೀವು. ಇದು ಬಂದು ಜಾಯಿಕಾಯಿ ಗಿಡಗಳು, ಬೀಜದ ಗಿಡಗಳು. ನಿಮ್ಮ ಮೇಲೆ ನೋಡ್ಬೋದು, ಯಾವುದೇ ರೀತಿಯ ಶೆಡ್ಡಲ್ಲಿ ಹಾಕಿ ಬೆಳೆಸಿಲ್ಲ. ಸೊ ನನ್ನ ಹತ್ರ ಬಂದಾಗೆಲ್ಲ ಒಂದು ಸ್ವಲ್ಪ ದಿವಸ ನಾನು ಇದೇ ಥರ ಬಿಸಿಲಿಗಿಟ್ಟು ಬೆಳೆಸ್ತೀನಿ ಗಿಡಗಳನ್ನ. ಸಾಮಾನ್ಯವಾಗಿ ಜಾಯಿಕಾಯಿ ಅಂದರೆ ನೆರಳು ಗಿಡಗಳೇ, ಬಟ್ ನಾನು ಈ ಥರ ಗಿಡಗಳಿಗೆ ಸ್ವಲ್ಪ ಕಷ್ಟ ಕೊಡೋ ಉದ್ದೇಶದಿಂದ ಈ ಥರ ಸ್ವಲ್ಪ ಬಿಸಿಲಲ್ಲೇ ಇಟ್ಟಿರ್ತೀನಿ ಕೆಲವು ದಿವಸಗಳು. ಸೊ ಅದಕ್ಕೂ ಗಿಡಗಳಿಗೂ ಸ್ವಲ್ಪ ಗೊತ್ತಾಗಬೇಕು ಕಷ್ಟ ಸುಖ ಅನ್ನೋದು. ಯಾವಾಗಲೂ ಬರೀ ಸುಖನೇ ಕೊಡೋ ಅಂಥದ್ದಲ್ಲ, ಗಿಡಗಳಿಗಾಗಲಿ ಮನುಷ್ಯರಿಗೆ ಆಗಲಿ ಎಲ್ಲ ರೀತಿಯಿಂದಲೂ ಅದು ಅಭ್ಯಾಸ ಆಗಿರಬೇಕು. ಕಷ್ಟನೇ ಆಗಲಿ ಸುಖನೇ ಆಗಲಿ. ನೋಡ್ಬೋದು, ಯಾವುದೇ ರೀತಿಯ ಶೇಡ್ ನೆಟ್ಟಲ್ಲಿ ಹಾಕಿ ನಾನು ಕೊಡ್ತಾಯಿಲ್ಲ. ಹಿಂಗೆ ಕೆಲವೊಂದು ಗಿಡಗಳು ಒಂದು 2 ಅಡಿ ಇದ್ದಾವೆ, ಇನ್ನು ಕೆಲವೊಂದು 3 ಅಡಿದು ಇದ್ದಾವೆ. ಗಿಡಗಳು ಸಾಕಷ್ಟು ಬಲ್ಕಲ್ಲಿ ಇದ್ದಾವೆ. ಯಾರು ಈ ಥರ ಬಿಸಿಲಲ್ಲಿ ಇಟ್ಟಿರೋ ಜಾಯಿಕಾಯಿ ಗಿಡಗಳು ಬೇಕಿದ್ದಲ್ಲಿ, ಆಸಕ್ತಿ ಇದ್ದಲ್ಲಿ, ಗಿಡಗಳ ಅವಶ್ಯಕತೆ ಇದ್ದಲ್ಲಿ ಅರುಣ್ ನರ್ಸರಿನ ಸಂಪರ್ಕಿಸ್ಬೋದು. ಧನ್ಯವಾದಗಳು.